ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ವಿಫಲ ಆಗಿದ್ದೀರಿ ಅಂತ ಹೇಳಿ. ನೋಡಿ, ನಾನು ಹೆಚ್ಚು ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ವಕೀಲರಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಷ್ಟೇ. ರಾಜಕೀಯದಲ್ಲಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಆದರೆ ದುರ್ದೈವ, ಆ ವಿಡಿಯೋನಲ್ಲಿ ಶ್ರೀ ದಿವಂಗತ ಅನಂತಕುಮಾರ್ ಅವರು ಇರೋದು ಸತ್ಯ. ಅದು ಯಾವುದ್ರ ಬಗ್ಗೆ ಮಾತನಾಡಿದ್ದಾರೆ, ಅದರ ಯಾರ ಧ್ವನಿ ಅಂತ ಆವಾಗಿನ ACB ಫೊರೆನ್ಸಿಕ್ ರಿಪೋರ್ಟು ಇದೆ. ಅವೆಲ್ಲ ತನಿಖೆ ನೋಡಲಿ, ನಾವು ಸುಮ್ಮನೆ ಹಾಗೆ ಮಾತಾಡೋದಂತಲ್ಲ. ಆಮೇಲೆ ಮಾನ್ಯ ಅನಂತಕುಮಾರ್ ಅವರು ಕೂಡ ಕಲಬುರ್ಗಿಗೆ ಬಂದು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅಂದ್ಬಿಟ್ಟು ಅದನ್ನು ಕೂಡ ಅವ್ರು ಪರಿಶೀಲನೆ ಮಾಡಲಿ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಮೇಡಮ್, ಬಿಕಾಸ್ ಐ ಡೋಂಟ್ ನೋ ಮಚ್ ಅಬೌಟ್ ಅವರು ಪೊಲಿಟಿಕ್ಸಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರ ಕುಟುಂಬಕ್ಕೆ BJP ಅವರು ಹೇಗೆ ನಡ್ಕೊಂಡ್ರು ಕೂಡ ಅಂತ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ನನಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಐ ಡೋಂಟ್ ಥಿಂಕ್ ಐ ಶುಡ್ ಬಿ ಕಮೆಂಟಿಂಗ್ ಆನ್ ಸಾರಿ. ಸಲ್ಲುತ್ತೂರಿದ 3 ಗಲಭೆಕೋರರನ್ನ ನೀವು ಅದನ್ನ ಕೇಸ್ ವಾಪಸ್ ತೆಗೆದುಕೊಳ್ಳೋ ರೀತಿಯಲ್ಲಿ ಮಾಡಿದ್ರಿ. ನೋಡಿ, ಅವಾಗ ದಯವಿಟ್ಟು ಸಂಪೂರ್ಣವಾಗಿ ಆ ಕೇಸನ್ನು ಪರಿಶೀಲನೆ ಮಾಡೋಕ್ಕೆ ಹೇಳಿ ಅವರಿಗೆ. ನಾವು ಯಾವುದೇ ರೀತಿಯಾದಂಥ ಕಾನೂನು ಬಾಹಿರವಾಗಿ ಯಾರೂ ಸಜೆಷನ್ ಕೊಡಲಿಕ್ಕಾಗಲ್ಲ, ಸರ್ಕಾರನೂ ಮಾಡಲಿಕ್ಕಾಗೋದಿಲ್ಲ. ಹಿಂದಿನ BJP ಸರ್ಕಾರದಲ್ಲಿ ಅಮಾಯಕರನ್ನು ಕೂಡ ಹೇಗೆ ಬೇಕಾಗಿ ಸೇರಿಸ್ತಾಯಿದ್ರು ಕಲಬುರಗಿನಲ್ಲಿ, ಚಿತ್ತಾಪುರ್ನಲ್ಲಿ. ಆಮೇಲೆ ಇಡೀ ರಾಜ್ಯದಲ್ಲಿ ನಡೆದಂಥದ್ದು ಅವೆಲ್ಲ ತಾವು ನೋಡಿದ್ದೀರ. ಈಗ ನಿಮಗೆ ನೆನಪಿದ್ರೆ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಅವರು ಇದ್ದಾಗ ಮಂಗಳೂರಿನಲ್ಲಿ ಕೆಲವು ಜನ ಹೋಗಿ ಭೇಟಿ ಮಾಡಿದಾಗ ಸಂಘಟನೆಗಳು, ನೀವೇನು ವರಿ ಮಾಡಬೇಡಿ, ಅದೇನೇ ಇದ್ರೂ ನೀವು ಮಾಡ್ಕೊಳ್ಳಿ, ನಾವೆಲ್ಲ ಕೇಸ್ಗಳೆಲ್ಲ ವಾಪಸ್ ತಕ್ಕೋತೀವಿ ಅಂತ ಹೇಳಿದ್ದು ಅವರು, ನಾವಲ್ಲ. ಆಮೇಲೆ ನಾವು ಏನೇ ಮಾಡಿದ್ರೂ ಕೂಡ ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ. ಏನೋ ನಾನು ಬರೆದ ತಕ್ಷಣ ಕಾನೂನು ಚೇಂಜ್ ಆಗುತ್ತಾ? ಎಲ್ಲ ಕುಲಾಂಕುಷವಾಗಿ ಪರಿಶೀಲನೆ ಮಾಡೋಕ್ಕೆ ಹೇಳಿ ಅವರಿಗೆ. ಸುಮ್ಮನೆ ಹಿಟ್ ಆ್ಯಂಡ್ ರನ್ ಮಾಡೋದ್ರಲ್ಲಿ ಏನು ಇದು ಇಲ್ಲ. ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದ್ಬಿಟ್ಟು ಇವೆಲ್ಲನೂ ಮಾಡ್ತಾ ಇದ್ದಾರೆ. ಮಾಡಲಿ. ನಾನು ಹೇಳ್ದಂಗೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ, ನನ್ನ ಬಗ್ಗೆ ಚರ್ಚೆ ಮಾಡ್ತಾರೆ, ನಮ್ಮ ಕುಟುಂಬದವರಿಗೆ ಬೆದರಿಕೆ ಹಾಕ್ತಾರೆ. ಇಷ್ಟಕ್ಕೆ ಸೀಮಿತ ಆಗಿರೋದು ಹೊರತು ನನ್ನ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಸಿಕ್ಕಿದೆ? ಈಗ ನಾನು ಹೇಳ್ತಾ ಇದ್ದೀನಲ್ಲ ಸರ್, BK ಹರಿಪ್ರಸಾದ್ ಅವ್ರ ಬಗ್ಗೆ ಮಾತಾಡ್ತೀರಾ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತನಾಡ್ತೀರಾ, ನನ್ನ ಬಗ್ಗೆ ಹೇಳ್ತೀರಾ, ಸಂತೋಷ್ ಅವ್ರ ಬಗ್ಗೆ ಹೇಳ್ತೀರಾ, ದಿನೇಶ್ ಅವ್ರ ಬಗ್ಗೆ ಹೇಳ್ತೀರಾ. ಅದು ಏನಿದೆ ಕಾಗದ, ರಿಜಿಸ್ಟ್ರೇಷನ್ ಡಾಕ್ಯುಮೆಂಟು ನನ್ನ ಮುಖದ ಮೇಲೆ ಎಸ್ಬಿಡಿ, ಮುಗ್ದೇ ಹೋಯ್ತಲ್ಲ. RSS ರಿಜಿಸ್ಟ್ರೇಷನ್ ಡಾಕ್ಯುಮೆಂಟನ್ನು ಪ್ರಿಯಾಂಕರ್ಗೆ ಮುಖದ ಮೇಲೆ ಎಷ್ಟು ಬಿಡಿ. ತಗೊಳ್ಳೋ, ಇದು ಡಾಕ್ಯುಮೆಂಟ್ ಇದೆ ನೋಡು, ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ, ಅಧಿಕೃತ ಸಂಘಟನೆ ಇದೆ ನಮ್ಮದು ಅಂತ ಹೇಳಿದ್ರೆ ಮುಗ್ದೇ ಹೋಗ್ತದಲ್ಲ ಸ್ವಾಮಿ.